ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಪೋಸ್ಟ್ ಆಫೀಸ್ಗೆ ಕಾಲ್ ಮಾಡಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. GDS ಆನ್ಲೈನ್ ಎಂಗೇಜ್ಮೆಂಟ್ ಅಂದರೆ ಗ್ರಾಮೀಣ ಡಾಕಾ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ನೋಟಿಫಿಕೇಷನ್ನು. ಇದನ್ನು ಫೆಬ್ರವರಿ 2 ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ನ ಇಟ್ಕೋಬೇಕಾಗತ್ತೆ. ರಿಜಿಸ್ಟರ್ ಮಾಡೋದು ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ಏನು ಸ್ಕ್ರೀನಲ್ಲಿ ಕಾಣ್ತಿದೆ, ಈ ಒಂದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಹೋಗಿ ನೀವು ರಿಜಿಸ್ಟರ್ನ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಡೇಟು ಸ್ಟಾರ್ಟ್ ಆಗಿರೋದು 30 ಜನವರಿ 2026 ನಿಮಗೆ ರಿಜಿಸ್ಟ್ರೇಷನ್ ಡೇಟು ಸ್ಟಾರ್ಟ್ ಆಗಿದೆ. ಎಂಡ್ ಡೇಟು 14 ಫೆಬ್ರವರಿಗೆ ಎಂಡ್ ಆಗುತ್ತೆ. ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದು 1 ಫೆಬ್ರವರಿಯಿಂದ, ಅಂದರೆ ನಿಮಗೆ 2 ಫೆಬ್ರವರಿಗೆ ಓಪನ್ ಆಗುತ್ತೆ. ಎಂಡ್ ಡೇಟು 16 ಫೆಬ್ರವರಿವರೆಗೂ ಇರುತ್ತೆ. ಇನ್ನು ಏನಾದ್ರು ಎಡಿಟ್ ಇದ್ದರೆ ಅಥವಾ ಕರೆಕ್ಷನ್ ಇದ್ದರೆ 17 ಮತ್ತು 18 ಫೆಬ್ರವರಿ ಆ ಡೇಟಲ್ಲಿ ಮಾತ್ರ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಇಯರ್ ಟು ರಿಜಿಸ್ಟ್ರೇಷನ್ ಅಂತ ಇದೆ, ಅಪ್ಲೈ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ID-ನ ಹಾಕಿ ವೆರಿಫೈ OTP ಅಂತ ಕೊಡಿ. ಮೊಬೈಲ್ಗೆ ಮತ್ತು ಇಮೇಲ್ಗೆ ಎರಡಕ್ಕೂ OTP ಬರುತ್ತೆ, ಬೇರೆ ಬೇರೆ OTP. ಆ ಎರಡು OTPನೂ ಹಾಕ್ಬಿಟ್ಟು ವೆರಿಫೈ OTP ಅಂತ ಕೊಡಿ. OTP ಹಾಕಿದ ಮೇಲೆ ನೆಕ್ಸ್ಟು ನಿಮಗೆ ಮತ್ತೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇದೆ, ತಂದೆ ನೇಮ್ ಯಾವ ರೀತಿ ಇದೆ, ತಾಯಿ ನೇಮ್ ಯಾವ ರೀತಿ ಇದೆ, ಡೇಟ್ ಆಫ್ ಬರ್ತ್ ಏನಿದೆ, 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ಥರನೇ ಹಾಕಬೇಕು. ಮತ್ತು ಎಡಿಟ್ ಆಪ್ಷನ್ ಇಲ್ಲ ಇದಕ್ಕೆ. ನೀವು ನಿಮ್ಮ ನೇಮ್ನ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಫಾದರ್ ನೇಮು ಮತ್ತು ಮದರ್ ನೇಮು, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಅಂತ ಇದೆ, ಇದರಲ್ಲಿ ನೀವು OBC ಅಥವಾ SC ST ನಿಮ್ಮದು ಯಾವುದು ಕ್ಯಾಟಗರಿ ಬರುತ್ತೆ, ಸೆಂಟ್ರಲ್ ಕ್ಯಾಟಗರಿ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟ್ ಅಂತ ಕೊಟ್ಟರೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಈ ರಿಜಿಸ್ಟ್ರೇಷನ್ ನಂಬರ್ ಇಟ್ಕೊಂಡು ನೆಕ್ಸ್ಟ್ ಫೆಬ್ರವರಿ 2 ನೀವು ಲಾಗಿನ್ ಆಗ್ಬೋದು. ರಿಜಿಸ್ಟರ್ ಆದಮೇಲೆ ಅಪ್ಲೈ ಮಾಡೋದಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ 10th ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಫೋಟೋ ಆ್ಯಂಡ್ ಸಿಗ್ನೇಚರ್ ಬೇಕು, ಮೊಬೈಲ್ ನಂಬರು ಮತ್ತು ಇಮೇಲ್ ID, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಎಲಿಜಿಬಲ್ ಯಾರ್ಯಾರಿದ್ದಾರೆ ಅಂದರೆ 10th ಪಾಸ್ ಆಗಿರಬೇಕು, ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಕಂಪಲ್ಸರಿ, ಏಜ್ ಲಿಮಿಟು 18ರಿಂದ 40 ವರ್ಷ, ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಇರಬೇಕು, ಸೈಕಲ್ ಅಥವಾ ಬೈಕ್ ಓಡಿಸೋದಕ್ಕೆ ಬರಬೇಕು. ಮತ್ತು ಇದರಲ್ಲಿ ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇರುತ್ತೆ. ಯಾವ ರೀತಿ ಅಂದರೆ 10th ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೆ ಮೆರಿಟ್ ಮೇಲೆ ಇದರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಯಾವುದೇ ರೀತಿಯ ಎಕ್ಸಾಮ್ ಇರಲ್ಲ. ಈ ಒಂದು ವಿಡಿಯೋದಲ್ಲಿ ನಾವು ರಿಜಿಸ್ಟರ್ ಮಾಡೋದನ್ನ ತಿಳ್ಕೊಂಡ್ವಿ, ರಿಜಿಸ್ಟ್ರೇಷನ್ ನಂಬರ್ನ ತೊಗೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ಫೆಬ್ರವರಿ 2 ಅದು ಓಪನ್ ಆಗುತ್ತೆ, ಅಪ್ಲಿಕೇಶನ್ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ. ನೀವು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಯ್ಸಳ ಟೆಕ್ ಕನ್ನಡ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಹೊಯ್ಸಳ ಟೆಕ್ ಕನ್ನಡ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.